ಈ ಲಾಗ್ ನೋಡ್ತೀರಾ ಎಲ್ರಿಗೂ ಹೇಳ್ತಿದೀನಿ, ಲಾಗ್ ನ ಪೂರ್ತಿ ನೋಡ್ಲಿಲ್ಲ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮಸ್ಕಾರ ಕಣ್ರಪ್ಪ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಬೆಳಿಗ್ಗೆನೆ ತಲೆ ಬಿಸಿ ಆಗೈತೆ ಅಂತ ಹಾಸ್ಟ್ಲಿನ್ ಗಾಡಿಗೆ ಬಂದ್ ಕುತ್ಕೊಂಡ್ವಿ. ಅಷ್ಟೊತ್ಗಾಲೆ ಸೂರ್ಯ ಮಾಮ 30% ಮೇಲಿದ್ದ. ನಮ್ಗೂ ರಾತ್ರಿಯಿಂದ ತಲೆನೋವು ಇರೋದ್ರಿಂದ ಬೇಕರಿ ಹತ್ರ ಬಂದು ಅಣ್ಣನ ಹತ್ರ 2 ಟೀ ತಗೊಂಡು ನಾನು ನಮ್ಮ ಮಳಿಯ ಟೀ ಕುಡಿದ್ವಿ. ನಿಮ್ಮನ್ನ ತಡೆದಿರುವವರು ಯಾರು? ಟೀ ಕುಡ್ಕೊಂಡು ಹಾಸ್ಟ್ಲಿಗೆ ಬಂದ್ರೆ ಇವತ್ತು ಹೇಮಂತಣ್ಣನು ಹೊರಟ್ಬಿಟ್ಟೈತೆ ಊರ್ಗೆ. ಇನ್ನೇನು ಮಾಡಕ್ ಆಗಲ್ಲ ಅಂತ ಮುಂದಿನ ವರ್ಷ ಇದೇ ಟೈಮಗೆ ನಾವು ಕೂಡ ಹಾಸ್ಟ್ಲ್ ಬಿಟ್ಟು ಹೋಗ್ಲೇಬೇಕು. ಹಿಂಗಾಗಿ ಅವಣ್ಣನ ಊರಿಗೆ ಕಳಿಸಿ ನಾನು ಸ್ನಾನ ಮಾಡ್ಕೊಂಡು ಹೊಸ ಟೀ ಶರ್ಟ್ ಹಾಕೊಂಡು ಅಲ್ಲಿಂದ ಬಂಕಿ ಬಂದು ಗಾಡಿಗೆ ತೀರ್ಥ ಹಾಕ್ಸಿ ಅಲ್ಲಿಂದ ನಮ್ ಪಯಣನ ಸಾಕ್ಸಿ ಪಯಣದ ಕಡೆ ಹೊರಟ್ವಿ. ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಹತ್ರ ಐತೆ ಪಯಣ. ಅಲ್ಲಿಂದ ಟಿಕೆಟ್ ತಗೊಂಡು ನಮ್ ಪಯಣನ ಹಳೆ ಕಾರ್ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಳಗಡೆ ಹೋಗ್ತಾ ಫಸ್ಟ್ ಗೆ ಸ್ಟಾರ್ಟಿಂಗ್ ಸಿಕ್ಕಿದೆ ಎತ್ತಿನ ಗಾಡಿಗಳು ಹಳೆ ಕಾಲದವು. ಇಲ್ಯಾರೋ ಪುಣ್ಯಾತ್ಮ ಒಳಗಡೆನೆ ಪ್ಯಾರಾಚೂಟ್ ಹಾರಿಸ್ತವನೆ. ಕರೆಕ್ಟ್ ಆಗಿ ಕಂಡ್ಬಿಟ್ಟು ನೋಡ್ದೆ, ಅವಾಗ್ಲೇ ಗೊತ್ತಾಗಿದ್ದು ಅದು ಗೊಂಬೆ ಅಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಕಾರ್ ನೋಡಿ ನನ್ಗಂತೂ ಬಹಳ ಇಷ್ಟ ಆಯ್ತು, ಯಾಕಂದ್ರೆ ಅದು ಬಹಳ ಉದ್ದ ಇತ್ತು. ಮೇಲೆ ಒಂದ್ ಅರ್ಧ ಕಾರ್ ನೋಡ್ಕೊಂಡು ಸುತ್ಕೊಂಡ್ ಕೆಳಗೆ ಇಳಿದ್ವಿ. ಕೆಳಗಡೆ ಬಂದೆ, ಇದ್ಕಿದ್ದಂಗೆ ನಮ್ಮ ಅಪ್ಪನ ಗಾಡಿ ಪ್ರತ್ಯಕ್ಷ ಆಗ್ಬಿಡ್ತು. ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕಣ್ಣಿಟ್ಟು ನೋಡ್ದೆ, ಅದು ನಮ್ಮ ಅಪ್ಪನ ಗಾಡಿ ಅಲ್ಲ ಅಂತ ನನಗ್ ಗೊತ್ತಾಯ್ತು. ಹಂಗೆ ಒಂದ್ ಸ್ವಲ್ಪ ಮುಂದಕ್ ಬಂದೆ. ಬ್ರಿಟಿಷರ್ ಕಾಲದವು ಅಂದ್ರೆ ಹಳೆ ಕಾಲದವು ಕಾಯನ್ಗಳನ್ನ ನೋಡ್ಕೊಂಡು ಹಂಗೆ ನೋಟ್ಗಳನ್ನ ನೋಡ್ಕೊಂಡು ಸೀದಾ ಹೊರಗಡೆಗೆ ಬಂದು ಅಲ್ಲಿಂದ ಸೀದಾ ಸೆಂಟ್ ಫಿಲಮಿನ ಚರ್ಚಿಗೆ ಬಂದ್ವಿ. ಅಲ್ಲಿ ಒಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಮ್ಯಾರೇಜ್ ನಡೀತಾ ಇತ್ತು. ಅಲ್ಲೇ ಫೋಟೋ ತಕ್ಕೊಂಡು ಆಮೇಲೆ ಝೂ ಹತ್ರ ಇರೋ ಮೀನ್ ನೋಡೋಣ ಅಂತ ಫಿಶ್ ಶಾಪ್ ಬಂದ್ರೆ ಅವನ ಅಜ್ಜಿ ನಾಡ ಟಿಕೆಟ್ ಬಾಯಿಗೆ ಬಂದಂಗ ಹೇಳ್ತವ್ರೆ. ಹಂಗಾಗಿ ನಾವು ಸೀದಾ ಬಂದಿದ್ದೆ ಮಾಲ್ ಆಫ್ ಮೈಸೂರ್ಗೆ. ಮಾಲ್ ಒಳಕ್ ಹೋದ್ವಿ. ಹೋಗ್ತಿದ್ದಂಗೆ ಫ್ರೀ ಆಗಿ ಇಬ್ರಿಗೂ ಕಂಟೆಸ್ಟ್ ಮಾಡ್ತೀವಿ ಅಂದ್ರು. ಹಂಗಾಗಿ ಇಬ್ರು ಕಂಟೆಸ್ಟ್ ಮಾಡಿಸ್ಕೊಂಡ್ವಿ. ಏನು ಇಲ್ಲ, ಎಳೆ ಕಣ್ಣು ಇನ್ನು ಚೆನ್ನಾಗಿದಾವೆ ಅಂತ ಹೇಳಿದ್ರು. ಕಂಟೆಸ್ಟ್ ಮಾಡಿಸ್ಕೊಂಡು ನಾರ್ಮಲ್ ಅಂತ ಹೇಳಿಸ್ಕೊಂಡು 3ನೇ ಫ್ಲೋರ್ ಗೆ KFC ಬಂದ್ವಿ. ಅಲ್ಲಿ ಪಿಜ್ಜಾ ಹಟ್ಟಾಗೆ ಇಬ್ರು ಒಂದೊಂದ್ ಪಿಜ್ಜಾ ತಿನ್ಕೊಂಡು ಅಲ್ಲಿಂದ ಬೇಗನೆ ಎಕ್ಸಿಲೇಟರ್ ಇಳಿದು ಅಲ್ಲಿಂದ ಇಬ್ರು ಎಕ್ಸ್ಪಲ್ಸ್ ನಂಗೆ ಹಾಸ್ಟ್ಲಿಗೆ ಬಂದ್ವಿ. ಹಾಸ್ಟ್ಲಿಗೆ ಬಂದು ಮಧ್ಯರಾತ್ರಿ 2 ಗಂಟೆಗೆ ಒಬ್ನೇ ಎತ್ ಕೂತ್ಕೊಂಡೆ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿತು. ಎಲ್ಲರಿಗೂ ಬಾಯ್ ಬಾಯ್. ನಿಮ್ಗೆ ತಾಕತ್ತು ಅನ್ನೋದಿದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಬ್ಲಾಗ್ ನ ಶೇರ್ ಮಾಡಿ ನೋಡೋಣ.